ದೆಹಲಿಯಲ್ಲಿ ಬೀಡು ಬಿಟ್ಟಂತ ಬಿಜೆಪಿ ರೆಬಲ್ಸ್ ಟೀಮ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿಗೆ ಭೇಟಿ. ಸೊ ಬಿಜೆಪಿಯಲ್ಲಿ ಇನ್ನೂ ಕೂಡ ಆ ಬೆಂಕಿ ಏನೋ ಆರಿಲ್ಲ, ಇನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಭಿನ್ನರ ಬಣ ಏನಿದೆ, ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು, ರಾಜ್ಯಾಧ್ಯಕ್ಷರನ್ನ ಅನ್ನೋದು ಈ ಒಂದು ಟೀಮ್ನ ಪಟ್ಟು. ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ದೆಹಲಿಯಲ್ಲಿ ಬೀಡು ಬಿಟ್ಟ ಬಿಜೆಪಿ ರೆಬಲ್ಸ್ ಟೀಮ್ ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಎನ್ಆರ್ ಸಂತೋಷ್, ಹೀಗೆ ಈ ರೆಬಲ್ಸ್ ಟೀಮ್ ಏನಿದೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆ ಮಾಡುವಂತ ಸಾಧ್ಯತೆ. ರಮೇಶ್ ಜಾರಕಿಹೊಳಿ ಜೊತೆ ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಎನ್ಆರ್ ಸಂತೋಷ್, ಕುಮಾರ್ ಬಂಗಾರಪ್ಪ, ಬಿವಿ ನಾಯಕ್ ಸೇರಿ ಹಲವರು ಎಂಟ್ರಿ ಆಗ್ತಿದ್ದಾರೆ. ನಾಳೆ ಗೃಹ ಸಚಿವರು, ಗೃಹ ರಾಜ್ಯ ಖಾತೆ ಸಚಿವರ ಭೇಟಿ ನಿರೀಕ್ಷೆ ಇದೆ. ಜೊತೆಗೆ ಬಾಂಗ್ಲಾದೇಶಿ ವಲಸಿಗರ ಅಕ್ರಮ ವಾಸದ ಬಗ್ಗೆ ಗಮನಕ್ಕೆ ತರೋದಕ್ಕೆ ಈಗ ಮುಂದಾಗಲಿದ್ದಾರೆ. ಸೊ ಹೈಕಮಾಂಡ್ ಭೇಟಿಗೆ ಈಗ ರಮೇಶ್ ಜಾರಕಿಹೊಳಿ ಟೀಮ್ ಈಗ ದೆಹಲಿಗೆ ಹೋಗಿರೋದು. ದೆಹಲಿಯನ್ನೇ ಸದ್ಯಕ್ಕೆ ಅಖಾಡ ಮಾಡ್ಕೊಂಡಿರುವಂಥ ಈ ರೆಬಲ್ಸ್ ಟೀಮ್ ಭಾಳ ಮುಖ್ಯವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಯತ್ನಾಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಲೇ ಬಂದಿದ್ದರು. ಬಿಜೆಪಿಯ ಭವಿಷ್ಯದ ದೃಷ್ಟಿಯಿಂದ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯೋದು ಸರಿಯಲ್ಲ ಅನ್ನೋದು ಈ ರೆಬಲ್ಸ್ ಅಭಿಪ್ರಾಯ. ಇನ್ನು ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಹೇಶ್, ಇದೀಗ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಇದೆ, ರಮೇಶ್ ಜಾರಕಿಹೊಳಿ ಟೀಮ್ ಇರೋದು. ಒಂದಷ್ಟು ಒತ್ತಾಯಗಳಿವೆ, ಮುಖ್ಯವಾಗಿ ವಿಜೇಂದ್ರ ಅವರ ಈ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬರೀ ಅದೊಂದೇ ವಿಚಾರಕ್ಕೆ ಸೇರಿದಾರೋ ಅಥವಾ ಬೇರೆನಾದರೂ ಪ್ಲಾನ್ಗಳಿದೆಯಾ, ಹೇಗೆ ಅಂತ? ಅವಿನಾಶ್, ಖಂಡಿತ ಏನು ರಮೇಶ್ ಜಾರಕಿಹೊಳಿ ನೇತೃತ್ವದ ತಂಡ ಇವತ್ತು ದೆಹಲಿಯಲ್ಲಿ ಬಂದಿರುವಂಥದ್ದು ಪ್ರಮುಖವಾಗಿ ಇವತ್ತು ಮತ್ತು ನಾಳೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಒಂದಷ್ಟು ದೂರು ನೀಡೋದಕ್ಕೂ ಕೂಡ ಈ ಒಂದು ರೆಬಲ್ಸ್ ಟೀಮ್ ಮುಂದಾಗಿರುವಂಥದ್ದು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಬಾಂಗ್ಲಾ ನುಸುಳುಕೋರರು ಏನಿದ್ದಾರೆ ಬೆಂಗಳೂರಿನಲ್ಲಿ ಈ ಒಂದು ಕೂಡ ಸಭೆ ಕೂಡ ಮಾಡಿತ್ತು. ಈ ಒಂದು ಸಭೆಯ ವರದಿಯನ್ನು ಹೈಕಮಾಂಡ್ಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಮಾಡಿರುವಂಥದ್ದು. ಈಗಾಗಲೇ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಎನ್ಆರ್ ಸಂತೋಷ್ ಆಗಿರ್ಬೋದು, ಇವತ್ತು ಅಂದರೆ ಅರವಿಂದ ಲಿಂಬಾವಳಿ ಜೊತೆಗೆ ಏನೋ ಒಂದು ಕುಮಾರ್ ಬಂಗಾರಪ್ಪ ಸೇರಿದಂತೆ ಒಟ್ಟು ಒಂದು 10ಕ್ಕೂ ಹೆಚ್ಚು ಒಂದು ರೆಬಲ್ಸ್ ನಾಯಕರು ದೆಹಲಿಗೆ ಬರ್ತಾ ಇರುವಂಥದ್ದು. ಇವತ್ತು ಸಂಜೆ ಮತ್ತು ನಾಳೆ ಏನು ಹೈಕಮಾಂಡ್ ನಾಯಕರ ಭೇಟಿಗೆ ಒಂದು ಸಮಯ ಕೂಡ ಕೇಳಿರುವಂಥದ್ದು. ಏನು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಜೊತೆಗೆ ರಾಜ್ಯ ಗೃಹ ಖಾತೆ ಸಚಿವರನ್ನು ಕೂಡ ಒಂದು ಭೇಟಿ ಸಮಯ ಕೇಳಿದರೆ ಇವರು ಕೂಡ ವರದಿ ಒಪ್ಪಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ಅದೊಂದು ನೆಪ ಮಾತ್ರ ಅನ್ನೋದು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಬದಲಾವಣೆ ಕುರಿತು ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವರ ವಿರುದ್ಧ ಒಂದು ದೂರು ನೀಡಿ ಏನಾದರೂ ಮಾಡಿ ಈ ಒಂದು ಸಮಯದಲ್ಲಿ ಬದಲಾವಣೆ ಮಾಡಲೇಬೇಕು ಅನ್ನೋದು ಕೂಡ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಹೀಗಾಗಿ ರೆಬಲ್ಸ್ ಟೀಮ್ ಈಗ ದೆಹಲಿಯಲ್ಲಿ ಠಿಕಾಣಿ ಕೂಡ ಹೂಡಿರುವಂಥದ್ದು. ಇವತ್ತು ಮತ್ತೆ ನಾಳೆ ಇಲ್ಲೇ ಇದ್ದು ಸಾಕಷ್ಟು ಒಂದು ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಅವಿನಾಶ್, ಧನ್ಯವಾದ ಮಹೇಶ್.